ಒಳ ಮೀಸಲಾತಿ ವಿಚಾರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಂಸದ ಕಾರಜೋಳ ಕಿಡಿ. ಸಿಎಂ ಸಿದ್ದರಾಮಯ್ಯ ಬರೀ ಗಿಮಿಕ್ ಮಾಡ್ತಾರೆ. ವಿಜಯಪುರದಲ್ಲಿ ಸಂಸದ ಗೋವಿಂದ ಕಾರಜೋಳ ಹೇಳಿಕೆ. ಸಿದ್ದರಾಮಯ್ಯ ತರಹ ದುರುದ್ದೇಶ ಜಾತಿ ಗಣತಿ ಅಲ್ಲ. ಸಿಎಂ ಸಿದ್ದರಾಮಯ್ಯ 2013ರಿಂದ 2018ರವರೆಗೂ ಸಿಎಂ ಆಗಿದ್ದರು. ಆ ವೇಳೆ ಜಾತಿ ಗಣತಿ ಒಪ್ಪಲಿಲ್ಲ. ಇದೀಗ 2 ವರ್ಷ ಆಯಿತು, ಜಾತಿ ಗಣತಿ ಒಪ್ಪಿಲ್ಲ. ಅಧಿಕಾರಕ್ಕೆ ಬಂದ ಕೂಡಲೇ ಒಳ ಮೀಸಲಾತಿ ಜಾರಿಗೆ ಮಾಡುತ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು. ಆದರೆ ಅದನ್ನು ಕುರ್ಚಿ ಕೆಳಗೆ ಇಟ್ಟುಕೊಂಡು ಕುಳಿತುಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೆ ಗಿಮಿಕ್ಕಿಲ್ಲ. ನಮ್ದು ಪ್ರಾಮಾಣಿಕತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಯಾವುದೇ ಕೆಲಸ ಮಾಡಿದ್ರು ಅದರಲ್ಲಿ ಪ್ರಾಮಾಣಿಕತೆ ಇದೆ ಎಂದ ಕಾರಜೋಳ. ದೌಲಪ್ಪ ಮನಗುಳಿ, ಚಿಕ್ಕಿ ನ್ಯೂಸ್ ಕನ್ನಡ, ವಿಜಯಪುರ. ಮತ್ತು ರಾಜವಂಶಸ್ಥರಲ್ಲ, ದೇಶದ ಸಂವಿಧಾನ ಅವ್ರನ್ನ ಪ್ರಧಾನಮಂತ್ರಿ ಮಾಡಿದೆ ಅಂಥೇಳಿ ಅವರು ಪ್ರಧಾನಮಂತ್ರಿ ಆದ ದಿವಸ ಹೇಳಿದರು, ಈ ದೇಶಕ್ಕೆ ಒಂದು ಬಲಿಷ್ಠವಾದಂಥ ಶ್ರೇಷ್ಠ ಸಂವಿಧಾನ ಇರೋದರಿಂದ ನನ್ನಂಥ ಒಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಅಂಥೇಳಿ ಲೋಕಸಭೆ ಹೊಸದಲ್ಲಿ ಕಹಣಿ ಹಚ್ಚಿ ನಮಸ್ಕಾರ ಮಾಡಿ ಒಳಗೆ ಹೋದಂಥ ಒಬ್ಬ ಶ್ರೇಷ್ಠ ಪ್ರಧಾನಿ 75 ವರ್ಷದಲ್ಲಿ. ಅಷ್ಟೇ ಅಲ್ಲ, ಮುಂದುವರೆದವ್ರು ಹೇಳಿದರು, ಈ ದೇಶಕ್ಕೆ ಧರ್ಮ ಗ್ರಂಥ ಅಂದ್ರೆ ಈ ದೇಶದ ಸಂವಿಧಾನ ಅಂಥೇಳಿ. ನಾವು 24 ವರ್ಷಗಳ ಅವರ ಆಡಳಿತ ಬಗ್ಗೆ ಮತ್ತು 11 ವರ್ಷ ಪ್ರಧಾನಮಂತ್ರಿ ಆಗಿ ಬಡವರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ ಅತ್ಯಂತ ಕಳಕಳಿ ಕಾಳಜಿಯಿಂದ ಆಡಳಿತವನ್ನು ಮಾಡಿದವರು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟಂಥ ಶ್ರೇಷ್ಠ ಪ್ರಧಾನಮಂತ್ರಿ. ಯೋಜನೆಗಳಲ್ಲಿ 23.64 ಕೋಟಿ ಫಲಾನುಭವಿಗಳು ಆ ಯೋಜನೆ ಲಾಭವನ್ನು ದೇಶದಲ್ಲಿ ಪಡ್ಕೊಂಡಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದಂಥ ಅವ್ರಿಗೆ 10% ಮೀಸಲಾತಿ ಕೊಡ್ತಕ್ಕಂಥ ಕೆಲಸವನ್ನು ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಮುಂದುವರೆದ ಜನಾಂಗದಲ್ಲೂ ಕೂಡ ಕಡವರು ಬಡವರು ಇದ್ದಾರೆ ಅನ್ನೋ ಕಾರಣಕ್ಕಾಗಿ 10% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಮತ್ತು ಫಸಲ್ ಬಿಮಾ ಯೋಜನೆ ಎಲ್ಲ ವರ್ಗದ ಜನರಿಗೆ ಸಿಗ್ತಕ್ಕಂಥದ್ದಾಗಿದೆ. ಫಸಲ್ ಬಿಮಾ ಯೋಜನೆ ಒಳಗೆ ವಿಜಯಪುರ ಜಿಲ್ಲೆದ ಒಂದು ತೋಟಗಾರಿಕೆ ಇಲಾಖೆಯಿಂದ ಹೇಳೋದಂದರೆ 20,132 ಕೋಟಿ ರೂಪಾಯಿ, ಇದು 20,332 ಹಣವನ್ನು ರೈತರು ಇನ್ಶೂರೆನ್ಸ್ ಕಟ್ಟಿದ್ದಾರೆ. 20,132 20,000 ಕಟ್ಟಿದವ್ರಿಗೆ 233 ಕೋಟಿ ರೂಪಾಯಿ ಫಸಲ್ ಬಿಮಾ ಇನ್ಶೂರೆನ್ಸ್ ಅಮೌಂಟ್ ಅವ್ರಿಗೆ ರೈತರ ಅಕೌಂಟಿಗೆ ಬಂದು ಜಮಾ ಆಗಿದೆ. ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಸರ್ಕಾರ ಮಾಡಿದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.